ಗೈಸ್ ಕಾಂಪಿಟೇಟರ್ ಬರ್ತಾ ಇದ್ದಾರೆ, ಕುಕಿಂಗ್ ಕಾಂಪಿಟೇಟರ್. ಜಾವುಂಡಿ ಅಲ್ಲೇ ಮೋತಿ ನೋಡು, ಬೇಜಾರಾಗ್ಬಿಟ್ಟಿದ್ದಾನೆ ಗೈಸ್, ಬಿಟ್ಟೋಗ್ತಾ ಇದೀನಿ ಅಂತ. ಹೆಂಗಿದ್ದೀರಮ್ಮ? ದೋಸೆ ಹಂಚ ಹೌ ಯು ಫೀಲ್? ಬೆಂಗಳೂರಿಗೆ ಹೋದ್ರೆ ಹೆಂಗೆ ಅನ್ಸುತ್ತೆ? ನೋ ಫೀಲ್ only tired. Okay, actually. Hey everyone, welcome back to my YouTube channel. And ಇವತ್ತಿನ ವ್ಲಾಗಲ್ಲಿ ಏನು ನೋಡ್ತಾ ಇದ್ದೀರಾ ಅಂದರೆ, ಲಿಟ್ರಲಿ ನಾನು ನಮ್ಮ ಅಪ್ಪ ಬೆಳಗ್ಗೆ 5 o'clock ಎದ್ದು ನಮ್ಮ ಅಮ್ಮ ಮತ್ತು ನನ್ನ ತಮ್ಮ ಬರ್ತಾಯಿದ್ರು. ಸೊ ಅವ್ರನ್ನ ಕರ್ಕೊಂಬರಕ್ಕಂತ ನಾವೆಲ್ಲ ನಾನು ಅಪ್ಪ ಹೋಗ್ತಾ ಇದ್ದಿದ್ವಿ. ಆ್ಯಂಡ್ ಬೆಳಗ್ಗೆ ಬೇಗ ಎದ್ದಿದ್ದರಿಂದ ಸ್ವಲ್ಪ ನೆಗಡಿ ಥರ ಆಗ್ತಾಯಿತ್ತು. ಸೊ ಲೆಟ್ಸ್ ಗೋ ನಾವು. ಗೈಸ್, ಮಮ್ಮಿ ನನ್ನ ತಮ್ಮ ಇಳ್ಕೊಂಡೇ ಹೋಗ್ಬಿಟ್ಟಿದ್ದಾರೆ. ಇದು ನೀಡ್ಲ ಬೇಡ, ಬೇಡ ಕಾಯಿಪಲ್ಲೆ ನಿಲ್ಸಿರಿ ಆರಾಮ್ ಆಗ್ತಿತ್ತು. ಗಾಡಿ ತಂದು ನಿಲ್ಲಿಸಿ ಬರ್ಬೇಕು. ಸೊ ಗೈಸ್, ನಾವಲ್ಲಿ ಬಸ್ ಸ್ಟಾಪಲ್ಲಿ ವೆಯ್ಟಿಂಗ್. UPI ಪಾವತಿಗಳನ್ನು ಬಳಸಿ ನಗದು ರಹಿತ ಟಿಕೆಟ್ ಪಡೆಯಿರಿ. ಸೊ ಗೈಸ್, ನಾನು ನನ್ನ ತಮ್ಮ ಬಂದು ಬಸ್ಸಲ್ಲಿ ಹೊರಟಿದ್ವಿ. ಆ್ಯಂಡ್ ಅಪ್ಪ ಅಮ್ಮ ಗಾಡಿಯಲ್ಲಿ ಹೋಗ್ತಾಯಿದ್ರು. ಸೊ ನಾವು ಯೂಶ್ವಲಿ ಮೆಟ್ರೋಗೆ ಹೋಗ್ತಾ ಇದ್ವಿ. ಲೈಕ್ ಮಾರ್ನಿಂಗ್ ಟೈಮ್ ಬರೋಕ್ಕಾಗಲ್ಲ ಅಂತ ಗೊತ್ತು, ಬಿಕಾಸ್ ಅಷ್ಟು ಬೇಗ ಸ್ಟಾರ್ಟ್ ಆಗಿರಲ್ಲ. ಆ್ಯಂಡ್ ಇವ್ರು ಬಂದಿದ್ದು ಸಂಡೇ ಆಗಿರೋದ್ರಿಂದ ನಮಗೆ ಅದು ಇನ್ನೂ ಲೇಟಾಗಿ ಸ್ಟಾರ್ಟ್ ಆಗ್ತಿರುತ್ತೆ. ಸೊ ಅದಕ್ಕೆ ನಾನು ತಮ್ಮ ಬಸ್ಸಿಗೆ ಬಂದ್ವಿ. ಆ್ಯಂಡ್ ಇಟ್ ವಾಸ್ ಗುಡ್ ವೆದರ್, ಕೋಲ್ಡಾಗಿ ಚೆನ್ನಾಗಿತ್ತು. ಕಿಟಕಿ ಪಕ್ಕ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ಪಾಪ ನೋಡಿ, ಬೆಳಿಗ್ಗೆ ಎಲ್ಲ ನ್ಯೂಸ್ ಪೇಪರ್ ಅವರು ಹಿಂಗೆ ಜೋಡಿಸ್ಕೊತಾ ಇದ್ರು. ಗೈಸ್, ನಾವು ಇವಾಗ ಚಿಕ್ಕದಿರ್ಕಲ್ಲಿ ಹೇಳ್ಕೊಂಡು ನೆಕ್ಸ್ಟ್ ಸೊ ಅಪ್ಪ ಬರ್ತಿದ್ದಾರೆ. ಅಪ್ಪ ಅಮ್ಮನ ಡ್ರಾಪ್ ಮಾಡೋಕೆ ಹೋಗಿದ್ದಾರೆ. ಸೊ ನಾವು ಸ್ವಲ್ಪ ನಡ್ಕೊಂಡು ಹೋಗೋಣ. ಬೆಳಿಗ್ಗೆ ಮಾರ್ನಿಂಗ್ ವಾಕಿಂಗ್ ಆಗ್ತಿದೆ, ನಿಮ್ಗೆ ಹೆಲ್ಪ್ ಆಗುತ್ತೆ. ವಾಕಿಂಗ್ ಹೋಗ್ಬೇಕು ಕೋಲ್ಡ್ ವೆದರಲ್ಲಿ. ಚೆನ್ನಾಗಿದೆ ಗೈಸ್, ಫೀಲಿಂಗ್. ಹೌ ಯು ಫೀಲ್? ಬೆಂಗಳೂರಿಗೆ ಹೋದ್ರೆ ಹೆಂಗೆ ಅನ್ಸುತ್ತೆ? ನೋ ಫೀಲ್ ಒನ್ಲಿ ಟಯರ್ಡ್. ಓಕೆ, ಆ್ಯಕ್ಚುಲಿ ಟಯರ್ಡ್ ಆಗಿ ಸ್ವಲ್ಪ. ಸೊ ಅವ್ರು ಹೋಗಿ ರೆಸ್ಟ್ ಮಾಡಲಿ. ನಮ್ದೇನು ಕೆಲಸ ಇಲ್ಲ. ನಾಳಿಂದ ಸರ್ವಿಂಗ್ ನಾವು ಮನೇಲಿ. ನಾಳೆಲ್ಲ ಇವತ್ತಾದರೂ ಇವತ್ತೇ ಕ್ಲೀನಿಂಗ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಗೊತ್ತಿಲ್ಲ, ಇವತ್ತಿಂದ ಸ್ಟಾರ್ಟೋ ನಾಳೆ ಸ್ಟಾರ್ಟು. ಬೆಳಕಾಗೋಯ್ತಲ್ಲ. ಸೊ ಗೈಸ್, ಫೈನಲಿ ಗೈಸ್, ನಮ್ಮಮ್ಮ ಬಂದಿದ್ದಾರೆ. ಇವಾಗ ಬೆಳಗ್ಗೆ ಪಕ್ಕ ನಂಗೆ ಮಂಗಳಾರತಿ ಸ್ಟಾರ್ಟ್ ಆಗುತ್ತೆ ಅನ್ನೋ ಗ್ಯಾರಂಟಿ ಇದ್ದೀನಿ. ನೋಡೋಣ ಅವ್ರ ರಿಯಾಕ್ಷನ್ ಇರುತ್ತೆ. ಪಕ್ಕ ಬೈತಾರೆ, ಗ್ಯಾರಂಟಿ ಫಿಕ್ಸ್. ಆಲ್ರೆಡಿ ಸ್ಟಾರ್ಟ್ ಗೈಸ್. ನೀನು ಬರ್ಕೋತಾರೆ. ಮಾಮ್, ಹೆಂಗಿದ್ದೀರಮ್ಮ? ದೋಸೆ ಹಂಚ ಬರ್ರಿ. ಹಾಂ, ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಸೈಡ್ ತಾನೇ ಇಟ್ಟಿದ್ದೀನಿ. ಸೈಡ್ ಇಟ್ಟಿದ್ದೀನಿ ತಾನೇ. ಚಪಾತಿ ನೀನು ಮಾಡಿದ್ದೆ ರಾತ್ರಿ. ಹೆಂಗಿದ್ದೀರಿ ಮಮ್ಮಿ?
ಆರಾಮದಿರಿ ಆರಾಮ್ ನೋಡ ಆಯಿ ಆಯಿ ಹಂಗ ಒಮ್ಮೆ ಒಂದು ತಾಸು ಹಂಗ ಒಂದು ತಾಸು ಹಂಗ ಹಾಂ ಏನು ಮಾಡೋದು ಚಾ ಮಾಡತ್ತೀರಿ ಜೀವ ಕೊಡೊಂದು ಜೀವ ಏನು ಮಾಡೋಕ್ಕಾಗಲ್ಲ. ಈಗ ಬಂದು ಕ್ಲೀನ್ ಮಾಡ್ಕೊಂಡು ಮತ್ತು ಶಾಪಿಂಗ್ ಮಾಡ್ಕೊಂಡು ಹೋಗೋದಾ ಪಾಪ ತಿರ್ಗೊಂಬರ್ಗು ಹೇಳ್ರಿ ಯೂಟ್ಯೂಬ್ ಹಾಕ್ಬಾರ್ವಾ ಮತ್ತೆ ಟೀ ಶರ್ಟ್ ಗಾಯ್ಸ್ ಬಿಸಿ ಬಿಸಿ ಟೀ ಮಾಡೋಣ ಬೆಚ್ಚಗೆ ಬಿಕಾಸ್ ತುಂಬ ಕೋಲ್ಡ್ ಇದೆ ಆ್ಯಂಡ್ ನಾವು ಮಾಡ್ತಾ ಇರೋದಂತೂ ಬೆಳಿಗ್ಗೆ ಬೇಕೇ ಬೇಕು ಬಿಸಿ ಚಾ ಇದ್ದೆ ಓಕೆ ಡೇ ಸ್ಟಾರ್ಟ್ ಆಗಲ್ಲ ಅಂದ್ಕೊಳ್ಳಿ. ವೀರೇಶ್ ಬಂದಿದ್ದಾನೆ ಮತ್ತೆ ಚೈತ್ರ ಬಂದಿದ್ದಾಳೆ. ಏನಕ್ಕೆ ಬಂದಿರೋದು ನೀವಿಬ್ಬರು? ಪಾಪ ಒಂದು ತಿಂಗಳು ಮಿಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ದೊಡ್ಡಮ್ಮನ. ಊಟ ಮಾಡಿದ್ರಾ? ನಾಷ್ಟ ಮಾಡಿದ್ರಾ? ನೋಡ್ರಿ ಯಾಕ್ರಿ ಅದಕ್ಕೆ ರೀ ನೀವು ಮಾಡ್ಬೇಕಲ್ರಿ ಅಡಿಗೆ. ಪಲ್ಲವ್ ವಿವೇಶ್ ದೊಡ್ಡಮ್ಮ ನಿಮ್ಮವರ ನಮ್ಮವರ? ಯಾರವ್ರು ದೊಡ್ಡಮ್ಮ? ನಮ್ಮವರ ನಿಮ್ಮವ್ರಲ್ವಾ? ಎಲ್ಲರೂ ಅವರ? ಜೋರಾಗಿ ಹೇಳ್ಬೇಕು, ಕೇಳಿಸಲ್ಲ ನಮ್ಗೆ. ಮಮ್ಮಿ ರಾ ಅಂತ ಅವನು ಇವಾಗ ರಾ ಲಾಗಟಿ ನೋಡ್ದೆ ಜೌಂಡಿ ಹ್ಞೂ ಅಲ್ಲೇ ಹೋಗಿ ಜೈವಿಕ ಹೊಸವ್ರ ಹೆಸರೇನು? ದೈವಿಕ ಯಾರು? ನಾವಿವಾಗ ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದೀವಿ ಆ್ಯಂಡ್ ನಾನು ಚೆನ್ನೈಗೆ ಹೋಗ್ತಾ ಇದೀವಿ. ಸೊ ಎಲ್ಲ ರೆಡಿ ಆಗಿದೆ, 11 o'clock ಆಗಿದೆ. ಮೆಟ್ರೋ ಹೋಗ್ಬೇಕು. ಲೆಟ್ಸ್ ಗೋ ಗೈಸ್. ಬಾಯ್ ವೀರು. ಹಾಯ್. ನೀನು ನನ್ನ ಮೋತಿ ನೋಡು, ಬೇಜಾರಾಗ್ಬಿಟ್ಟಿದ್ದಾನೆ ಗೈಸ್, ಬಿಟ್ಟೋಗ್ತಾ ಇದ್ದೀನಿ ಅಂತ. ಬಾಯ್ ವೀರು, ಲವ್ ಯು. ಸೊ ಗೈಸ್ ಲೆಟ್ಸ್ ಗೋ ನಾವು. ಟೈಮ್ ಬೇಡ, ಮೆಟ್ರೋಗೆ ಹೋಗ್ಬೇಕು. ಅಪ್ಪ ಬಿಡ್ತಿದ್ದಾರೆ ಮೆಟ್ರೋ. ಕ್ಯಾಮ್ರಾದಲ್ಲಿ ಬರಬಾರ್ದು ಅಂತ ಗೆದ್ದು ಆಚೆ ತುಂಬ ಚೆನ್ನಾಗಿದೆ. ಹಾಕಲಿಲ್ಲ, ಆಚೆ ತುಂಬ ಚೆನ್ನಾಗಿದೆ. ನಾನು ಆಮೇಲೆ ತೋರಿಸ್ತೀನಿ. ಸೆಕೆಂಡ್ ಫ್ಲೋರಲ್ಲಿ ಅಂತೆ, ಆಮೇಲೆ ತೋರಿಸ್ತೀನಿ. ಗೈಸ್ ನಮ್ಮ ದೊಡ್ಡಮ್ಮ ಕಾಯ್ತಾರೆ. ಇಲ್ಲೇ ಕಲೀಲ್ ದೊಡ್ಡ ಹೌದ್ರಿ. ಬಂದು ರವಿವಾರ ಶನಿವಾರ ಆರಾಮಿತ್ತು. ಸೋಮವಾರ ಮಂಗಳವಾರ ಪುರಿ ತಂಡಿ ಕೆಮ್ಮ ಹೋಗಿ ತೋರಿಸ್ಕೊಂಬಂದ್ರು. ಏನು ಮಾಡಿದಿ ಗೈಸ್? ಅಲ್ಲಿ ಪಾಯಸ ನಡೀತಾ ಇದೆ ಆ್ಯಂಡ್ ಇಲ್ಲಿ ಪಲ್ಯ ರೆಡಿಯಾಗಿದೆ, ವೆಜ್ ಪಲ್ಯ. ಇದು ಕ್ಯಾರೆಟ್ ಇದೆ, ಕಾಣಿಸ್ತಾ ಇಲ್ಲ, ಕ್ಯಾರೆಟ್ ಕಾಣಿಸ್ತಿಲ್ಲ. ಸೊ ಇವಾಗ ಪಲ್ಯ ಮಾಡೋಣ ಆ್ಯಂಡ್ ಚಪಾತಿ ಇಟ್ಟು ದೊಡ್ಡಮ್ಮ ನಾದಿದ್ದಾರೆ. ಗಸಗಸೆ ಪಾಯಸ. ಅವರಿಗೆ ತುಪ್ಪ ಹಾಕ್ಬಾರಲ್ಲ, ಅದಕ್ಕೆ ದರಿದ್ರ ವಾಸನೆ ಅಂತೆ. ತುಪ್ಪ ತಿನ್ನೋರು ಹೆಂಗೆ ಹಾಕ್ಬೇಡಪ್ಪ. ಸೊ ಇವಾಗ ಪಲ್ಯ ಮಾಡೋಣ ಬನ್ನಿ. ಇಷ್ಟಿರಲಿ ಸಾಕು.
ಎಷ್ಟು ಕ್ಯೂಟ್ ಇದೆ ನೋಡಿ ಇದು. ಸ್ವಲ್ಪ ಸಣ್ಣ ತಗೊಂಡು ಸಿ ಹೌ ಕ್ಯೂಟ್. ದೊಡ್ಡದು ಕಾಣಿಸ್ತಿದೆಯಾ ನಿಮಗೆ? ಕ್ಯೂಟ್. ರೈಸ್ ಮಾಡೋಕ್ಕೆ ತುಂಬ ಹಾಕಿರ್ಬೇಕಿದು ಇಟ್ಟ. ಓ ಸಾರಿ. ಹ್ಞೂ ಮಾಡ್ತೀನಕ್ಕ. ಸೊ ಗೈಸ್ ಇವಾಗ ವೆಜ್ಜೀಸ್ ಎಲ್ಲ ಹಾಕೋಣ. ಏನಂದ್ರೆ ಸ್ಪೆಷಲ್ ಆಗೇನಲ್ಲ, ಹಾಂ ಮಾಡೋಣ ಅಂತ ಆಸೆ ಇದೆ. ಮಾಡೋಣ. ತೋರಿಸ್ತೀನಿ ಹಿಂಗೆ ಅದು. ಅದೇ ಸಾಂಗಿ ಅಂತ ಒಂದು ವಿಡಿಯೋ ಓಪನ್ ಮಾಡ್ಕೊಂಡು ಹಾಂ ಗೈಸ್ ಕಾಂಪಿಟೇಟರ್ ಬರ್ತಾ ಇದ್ದಾರೆ, ಕುಕಿಂಗ್ ಕಾಂಪಿಟೇಟರ್. ಬೆಳಿಗ್ಗೆ ಫೋನ್ಯಾಗ ಸುಮ್ಮನೆ ಒಂದಂತ ಹೇಳ್ಬೇಕಂದ್ರೆ ಹಾಂ ನಾನು ನಮ್ಮ ಒಂಚೂರು ಟ್ರೈನ್ ತಗೊಂಡು ಹಾಂ ಡೈಲಿ ಅಡುಗೆ ಹಾಕ್ತೀನಿ ಅಂತಂದ್ರೆ ನೋಡಿದ್ರಾ? ಎಷ್ಟು ಥರ ಅಡುಗೆ ಮಾಡ್ತೇನೆ ಅಂದ್ರು. ದಿನ ಮಾಡಿದ್ರೆ ಮಾಡಾಕಂದ್ರೆ ಅಕ್ಕ ಸಾಂಕು ಮಾಡಿದ್ರೆ ಆಗುತ್ತೆ, ದಿನ ಮಾಡೋದು ಹಾಕಿದ್ರೂ ಇದಾಗುತ್ತೆ. ಸ್ವಲ್ಪ ಇದು ಬೇಲಿಗೆ. ನಂಗೆ ವಾಯ್ಸ್ ಕೊಡೋಕೆ ಇಷ್ಟ ಇಲ್ಲ. ಹ್ಞೂ ಅವರು ಆಸೆ ಬೇಗ ನೆರವೇರಲಿ ಅಲ್ಲ ಏನಂತಾರೆ, ನಿಜ ಬಾಯ್ಗೆ ಬರೋಲ್ಲ, ಈಡೇರಲಿ. ಸೊ ಗೈಸ್ ಅವರು ಕಾಂಪಿಟೇಟರ್ ಆಗ್ತಿದ್ದಾರೆ, ಪ್ಲೀಸ್ ಅವ್ರಿಗೂ ಸಪೋರ್ಟ್ ಮಾಡಿ. ಹಾಂ ಮಾಡೋಣ ಮಾಡೋಣ ಕಳ್ಸಿ. ಅವ್ರಿಗೆ ಎಡಿಟ್ ಮಾಡೋದು ಸ್ವಲ್ಪ ಹೇಳ್ಕೊಡ್ಬೇಕು. ವಾರಕ್ಕೊಂದು ವಿಡಿಯೋ ಆದ್ರೂ ಸಾಕು. ಹಾಂ ಹಾಂ ಮತ್ತೆ ನಮ್ಮ ಅತ್ತೆ ಬಂದಾಗ ಅಡುಗೆ ಮಾಡ್ತೀವಿ. ಹೌದು, ಅವ್ರ ಅತ್ತೆ ಅಂತೂ ಗೈಸ್ ನೆಕ್ಸ್ಟ್ ಲೆವೆಲ್. ಏನು ಟೇಸ್ಟ್ ಅಂದರೆ ಎಷ್ಟು ಅಮೇಝಿಂಗ್ ಆಗಿ ಮಾಡ್ತಾರೆ ಅಂದರೆ ನೆಕ್ಸ್ಟ್ ಲೆವೆಲ್. ನನ್ನ ಫೇವ್ರೆಟ್ ಗೈಸ್. ಉಪ್ಪು ಮಜ್ಜಿಗೆಗೆ ಇಲ್ಲಿ ಎಲ್ಲ ರೆಡಿ ಆಗಿದೆ, ರೆಡಿ ಆಗ್ತಾ ಇದೆ. ಮೇಡಮ್ ಅವರೆಲ್ಲ ಮಾಡ್ತಾ ಇದ್ದಾರೆ. ಸೊ ನಾವು ಇಲ್ಲಿ ಚಪಾತಿ ಮಾಡೋಣ ಗೈಸ್. ನಮ್ಮ ದೊಡ್ಡ ಮೇಲೆ ಏನಂದ್ರೆ ಪುಟ್ಟು ಕುಕ್ಕರಲ್ಲಿ ಒಂದು ಕುದಿ ಆದಮೇಲೆ ಕ್ಲೋಸ್ ಮಾಡ್ಬೇಕಂತೇಳಿ ಇದನ್ನ. ಅಕ್ಕ ಕುದಿ ಬಿದ್ದಾದ್ಮೇಲೆ ನೀರು ತೆಗಿಬೋದಲ್ಲ, ಈಗ ಅದು ಮ್ಯಾಲಿಂದ ಹಾಂ ಅವ್ರು ಮಾಡ್ತಾರಲ್ಲ. ಆ್ಯಕ್ಚುಲಿ ಹಂಗೆ ತಿನ್ಬೇಕು, ಒಂದ್ಸತಿ ಹಂಗೆ ತಿನ್ಬೇಕು ಆ್ಯಕ್ಚುಲಿ ಗೈಸ್. ಎಷ್ಟು ಏನು ತೆಗೆಯೋದೇ ಇಲ್ಲ. ಈಗ ಉರಿ ಸಣ್ಣ ಮಾಡ್ತೀನಿ ಅದೇ ಅಂದ್ರೆ ಇದ್ರೊಳಗೆ ಮಾಡ್ತಾರೆ ಗೊತ್ತಾ, ಹಂಗೆ. ಮಜ್ಜಿಗೆ ಇಸ್ ಗೋಯಿಂಗ್ ಟು ರೆಡಿ. ಚಪಾತಿ ಮಾಡೋಣ ನಾವು. ಸೊ ಗೈಸ್ ಇವಾಗ ಊಟ ಮಾಡೋಣ. ಎಲ್ಲ ರೆಡಿ ಇದೆ. ಸರ್ ಇಸ್ ಆಲ್ಸೋ ರೆಡಿ. ಲೆಟ್ಸ್ ಗೆಟ್ ರೆಡಿ. ಇವಾಗ ಊಟ ಮಾಡೋಣ. ಚಪಾತಿ ಐ ಮೇಡ್ ಅ ವೆಜ್ ಕುರ್ಮಾ, ಏನೋ ಅಲ್ಲಿದೆ ಇಟ್ಸ್ ರೈಸ್. ಪಾಪ ಪುಟಾಣಿ ಕುಕ್ಕರ್ ಸ್ವಲ್ಪ ಎಕ್ಸ್ಪೋಸ್ ಆಗ್ಬಿಡ್ತು ಗೈಸ್, ರೈಸಲ್ಲಿ ನಾಚ್ಕೊಂಡ್ಬಿಡ್ತು. ಸೊ ಚಪಾತಿ ನಾನು ಮಾಡಿದೆ ಗಾಯ್ಸ್. ಸೋಡಾ. ಸೊ ಗೈಸ್ ಚಪಾತಿ ಆ್ಯಂಡ್ ಪಲ್ಯ, ಉಪ್ಪಿನಕಾಯಿ. ಬಾಯ್ ದೊಡವಾ ಅಕ್ಕ, ಬಾಯ್. ಬಾಯ್ ಅಕ್ಕ. ಅಕ್ಕ ಬಾಯ್. ಬಾಯ್ ಅಕ್ಕ. ಹ್ಞೂ ಅಕ್ಕ, ಹ್ಞೂ ಮಾಡಿ. ಮನೆ ನೋಡಿ ಎಷ್ಟು ಚೆನ್ನಾಗಿದೆ, ಓಣಿ ಚೆನ್ನಾಗಿದೆ. ಅಲ್ಲಿ ನಮ್ಮ ಅಕ್ಕ ಇಲ್ಲ ಬರೋದಿನ ಚೆನ್ನಾಗಿದೆ ಅಲ್ಲ ಅವ್ರ ಮನೆ ಎಲ್ಲ. ವಾತಾವರಣ ಇಸ್ ಸೋ ಗುಡ್. ಫಸ್ಟ್ ಟೈಮ್ ನಾನು ಬಂದಿರೋದು. ಸೊ ನೈಸ್. ಗ್ರೀನ್ ಗ್ರೀನ್ ಗ್ರೀನ್.
ಎಂದ ಏನದು ಎಂದ ತೋಸು ಊಟ ಮಾಡಿದ್ಯಾ ಊಟ ಮಾಡಿದ್ರಾ ಏನು ತಿಂದೆ ಒಬ್ಬ ಸಾರು ಸಕ್ರಿ ಸಕ್ರಿ ಬಾಯ್ ಅಯ್ಯಯ್ಯೋ ಇವಾಗ ಬಂದು ಮಳೆ ಬರ್ತಿದೆ ನೋಡಿ ಕ್ಲೈಮೇಟ್ ಮಳೆ ಬಂದು ಹೋಗಿದೆ ಸೊ ಲೆಟ್ಸ್ಗೋ ಮಮ್ಮಿ ಡ್ಯಾಡಿ ಆ್ಯಕ್ಚುಲಿ ಕೀರ್ತಿದ್ರೆ ಹೋಗಿದ್ದಾರೆ ಆ್ಯಂಡ್ ನಾವು ಹೋಗಬೇಕಾಗಿತ್ತು ಬಟ್ ಬರೋದು ಲೇಟ್ ಆಗಿರೋದ್ರಿಂದ ನಾವು ಹೋಗೋಕ್ಕಾಗಲಿಲ್ಲ ಸೊ ಇವಾಗ ನಾವು ಮನೆಗೆ ಹೋಗೋಣ ಇವಾಗ ಮುದ್ದೆ ಮತ್ತು ಸೊಪ್ಪು ಸಾರು ಮಾಡ್ತಾಯಿದ್ದೆ ಅಮ್ಮ ಅದಕ್ಕೆ ಇಟ್ಟಿರ್ತಾರೆ ಸೊ ಮುದ್ದೆ ಮಾಡೋಕ್ಕೆ ಹಿಟ್ಟು ಖಾಲಿಯಾಗಿತ್ತು ಸೊ ತರಕ್ಕೆ ಹೋಗ್ತಾಯಿದ್ದೀನಿ ಸೊಪ್ಪು ಸಾರಿಗೆ ಎಲ್ಲ ರೆಡಿ ಮಾಡಿ ಕುಕ್ಕರ್ಗೆ ಹಾಕಿ ಬಂದಿದ್ದೀನಿ ನೆಕ್ಸ್ಟು ಹೋಗಿ ಬೇಸೋದು ಇದೆ ನಮ್ಮ ಏರಿಯಾದ ಫುಲ್ಲು ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ ಎಲ್ಲಿ ಹೋಗಿರಿ ಸೊಳ್ಳೆ ಕಚ್ತಾವು ಪ್ಯಾಂಟ್ ಹಾಕೋತ ನಿಂಗೆ ಆಗ ಹೇಳೇನೆ ನಿನಗೂ ಹೇಳೇನೆ ಅಂಗಡಿಗೆ ಹೊಂಟೀನಿ ವಾವ್ ದ ನೇಚರ್ ಗಾಯ್ಸ್ ಸೂಪರ್ ಆಗಿದೆ ಅಂಗಡಿಗೆ ಹೋಗ್ತಾ ಇದ್ದೀನಿ ನಾನು 4 ಅಂಗಡಿಗೆ ಹೋಗಿದ್ದೀನಿ ಇನ್ನು ರಾಗಿ ಹಿಟ್ಟಿಗೆ ಆ್ಯಂಡ್ 3 ಅಂಗಡಿಯಲ್ಲೂ ಸರಿ ಹಾಂ 2 ಅಂಗಡಿಯಲ್ಲೂ ನನಗೆ ಡೇಟಿಗೆ ಬರೋದಂತ ಇದ್ದಿತ್ತು ಫೈನಲಿ ಒಂದು ಅಂಗಡಿಗೆ ಹೋಗಿದ್ದೆ ಅಲ್ಲಿ ಸಿಕ್ತು ಪ್ರಾಪರಾಗಿರೋದು ಸೊ ಮುದ್ದೆ ಆ್ಯಂಡ್ ಸಾಂಬಾರ್ ಇಸ್ ಗೆಟಿಂಗ್ ರೆಡಿ ಸೊ ಟೈಮ್ ಆಗಿದೆ 6:20 ಅವ್ನ ಟ್ರೈನ್ ಇರೋದು 9 o'clock ಬಟ್ ಅವ್ನು ಮನೆಯಿಂದ ಹೊರಡ್ತಿರೋದು 7:30 ಸೊ ಗೊತ್ತಾ ನಮ್ಮ ಅಪ್ಪ ಬೇಗ ಕಳಿಸ್ತಾರೆ ಅಂದರೆ ಲೈಕ್ ಮುಂಚಿತ ಇರಲಿ ಅಂತ ಅವರು ಸ್ವಲ್ಪ ಪ್ಲ್ಯಾನ್ ಮಾಡಿ ಆ ಥರ ಹೇಳ್ತಾರೆ ಸೊ 7:30 ಅಂದರೆ ಹೋಗೋ ವರ್ಷದಲ್ಲಿ ಒಂದು 8:20 ಆದರೂ ಆಗುತ್ತೆ ಅಲ್ಲಿ ಹೋಗಿ ಸೆಟಲ್ ಆಗೋ ವರ್ಷದಲ್ಲಿ ಒಂದು 8:40 ಇನ್ನು 20 ಮಿನಿಟ್ಸ್ ಅಲ್ಲಿ ಹೋಗಿ ನಿಂತ್ಕೊಂಡು ಕಾಯಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಬೇಗ ಮಾಡಬೇಕು ಆ್ಯಂಡ್ ಅಮ್ಮ ಅಪ್ಪ ಇನ್ನೂ ಅಲ್ಲೇ ಇದ್ದಾರೆ ಅವ್ರು ಬರ್ತಾ ಇರ್ತಾರೆ ವೀಕ್ಲಿಯಲ್ಲಿ ಸೊ ಅಷ್ಟರಲ್ಲಿ ನಾನು ಅಡುಗೆ ಮುಗಿಸಿದ್ರೆ ಅವರು ಬಂದ ಆಮೇಲೆ ಕೂತ್ಕೊಂಡು ಮಾತಾಡೋಕ್ಕೆ ಈಸಿ ಆಗುತ್ತೆ ಸೊ ದೆನ್ ಬೇಗ ಅಡುಗೆ ಮಾಡೋಣ ಆ್ಯಂಡ್ ದೆನ್ ಐ ಶುಡ್ ಅಟೆಂಡ್ ಸಮ್ ಅಸೆಸ್ಮೆಂಟ್ ಆಲ್ಸೋ ಗೈಸ್ ಇವತ್ತೇ ಮಾಡಬೇಕು ಇವತ್ತು ಲಾಸ್ಟ್ ಡೇ ಇದೆ ಸೊ ಮಾಡೋಣ ಅಡುಗೆ ಮಾಡಿ ನೆಕ್ಸ್ಟ್ ಅದೇ ಮಾಡೋದಿಲ್ಲ ಇದ್ರೆ ಕೆಲಸ ಇಲ್ಲ ಕರೆಂಟ್ ಹೋಗ್ಬಿಟ್ಟಿದೆ ಅದಕ್ಕೋಸ್ಕರ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಿದೆ ಅನಿಸುತ್ತೆ ಡೋಂಟ್ ನೋ ವಾಟ್ ಟು ಡೂ ಯಾಕಂದರೆ ಮಳೆ ಜೋರಾಗಿ ಬರ್ತಾ ಇದೆ ಆ್ಯಂಡ್ ಈ ಮಳೆಗೆ ಏನು ಮಾಡೋಕ್ಕಾಗಲ್ಲ ಬೇರೆ ಆಪ್ಷನ್ ಇಲ್ಲ ಆ್ಯಂಡ್ ನಾಳೆಯಿಂದ ಕ್ಲೀನಿಂಗ್ ಪ್ರೋಸೆಸ್ ಸ್ಟಾರ್ಟ್ ಗೈಸ್ ಲಿಟ್ರಲಿ ದೇ ವಿಲ್ ಬಿ ಗೆಕ್ಟಿಕ್ ಸೊ ದೆನ್ ಲೆಟ್ಸ್ ಸಿ ಏನೇನಾಗುತ್ತೆ ನಿಮಗೂ ಕೂಡ ವ್ಲಾಗ್ ಮಾಡ್ತೀನಿ ಆ್ಯಂಡ್ ಇನ್ನು ಶಾಪಿಂಗ್ ಬೇರೆ ಹೋಗೋದಿದೆ ಅದು ಕೂಡ ವ್ಲಾಗ್ ಆಗುತ್ತೆ ಲೆಟ್ಸ್ ಹೋಪ್ ಫಾರ್ ದ ಗುಡ್ ಕಮಿಂಗ್ ವ್ಲಾಗ್ಸ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಲೈಕ್ ದಿಸ್ ಒನ್ ಸರ್ ಗೈಸ್ ಲೆಟ್ಸ್ ಕಂಟಿನ್ಯೂ ಫಾಸ್ಟ್ ಈವ್ನಿಂಗ್ ಹೊತ್ತು ನಮ್ಮ ಮನೇಲಿ ಆ ಥರ ಇದ್ದರೆ ಸಂಜೆ ಹೊತ್ತು ಸಾಂಗು ಡಿಜೆ ಬಾಯ್ ಚೇತು ಆರಾಮಿರು guys pull the DJ ಅವನಿಗೋಸ್ಕರ ಸೊಪ್ಪು ಸಾಂಬಾರು ಮಾಡಿದ್ದೆ ಆ್ಯಂಡ್ ಮುದ್ದೆ ಕೂಡ ಮಾಡಿದ್ದೆ ತಿಂದ ದೆನ್ ಅಪ್ಪಗೆ ಚಹಾ ಮಾಡಿಕೊಟ್ಟಿದ್ದೆ ಟೈಮ್ ಬಿಕಾಸ್ ಇನ್ನು 7-8 ಆಗಿದೆ ನಮ್ಮ ಮನೇಲಿ ಇಷ್ಟು ಬೇಗ ಎಲ್ಲ ತಿನ್ನಲ್ಲ ಅಮ್ಮ ಕಡಲೆಪುರಿ ಅವನಿಗೆ ಹಚ್ಕೊಟ್ಟಿದ್ರು ಸೊ ಕಡಲೆಪುರಿ ಚಹಾ ತಿನ್ನೋಣ ಬನ್ನಿ ಗಾಯ್ಸ್